ಆದ್ರೆ ಔಷಧಿ ಮಾತ್ರ ಒಳ್ಳೆ ಕೆಲಸ ಮಾಡ್ತು. ಕೊಟ್ಟ ತಕ್ಷಣನೇ ಕಮ್ಮಿ ಆಗೋಯ್ತು. ಏನಾದ್ಯಾ? ಹೌದು ಹೌದು ಮಾವ, ಹೌದು. ಅದೇನು ಆಗ್ಲೇ ಅದು ದೊಡ್ಡ ಜ್ವರ ಅಲ್ಲ, ಕಡಿಮೆ ಆಯ್ತು ಅಂದ್ರಲ್ಲ. ಇವತ್ತು ಕಡಿಮೆ ಆಗಿದೆ, ಆದ್ರೆ ನಾಳೆ ಬರುತ್ತೆ ಅಂತ ಹೇಳೋದನ್ನ ಮರ್ತೋದೆ. ದಿನ ಕರೆಕ್ಟಾಗಿ ಕರ್ಕೊಂಡು ಹೋಗಿ ಆ ಔಷಧಿನ ಕೊಡ್ಲೇಬೇಕಂತೆ. ಮತ್ತೆ ಆ ಔಷಧಿನ ಮನೆಗೆ ತರ್ಬೋದಲ್ವೋ? ಇಲ್ಲ ಅಪ್ಪ, ಅದನ್ನ ಹೊರಗಡೆನೆ ಕೊಡ್ಬೇಕಂತೆ. ಹೊರಗಡೆ ಕೊಡೋ ಔಷಧಿನ ಹೊರಗಡೆ ಕೊಡೋದು ಮನೇಲಿ ಕೊಡೋದು ಅಂತ ಬೇರೆ ಬೇರೆ ಇರುತ್ತಾ? ಅಂದ್ರೆ ಇದು ಹೊಸದಾಗಿ ಕಂಡಿಡ್ದಿರೋ ಮದ್ದು, ಹಾಗೆ ಕೊಡ್ಬೇಕಂತೆ. ಹಾಗೆ ಕೊಡ್ಬೇಕಾ? ಅಷ್ಟೇ. ಸೀನು, ಏನಮ್ಮ, ಏನಾಯ್ತು? ಏನಿಲ್ಲ ಏನಿಲ್ಲ ಮಾವ. ಹಾಗೆ ಕೊಡ್ಬೇಕಾ? ಹಾಗೇನೆ. ನೋಡುದ್ರಾ, ಅವನು ಹೇಳೋದಂತೆ ಇವಳು ನಗೋದಂತೆ. ಮಾವ ಔಷಧಿ ಅಂತ ಹೇಳಿದ್ದು ಮುತ್ತಿನ ಬಗ್ಗೆನೆ. ಗೊತ್ತು, ನೀನು ಪ್ರತ್ಯೇಕವಾಗಿ ಹೇಳೋ ಅಂತ ಅವಶ್ಯಕತೆ ಇಲ್ಲ. ಪ್ರತಿದಿನ ಅವಳ ಕೈಲಿ ಮುತ್ತು ಕೊಡಿಸ್ಕೋಬೇಕು ಅಂತನಾ? ಅವಳು ಮೂತಿ ಸುಡ್ಲೇಬೇಕು. ಏನು ಅನ್ಕೊಂಡಿದ್ದೆ, ಸೀನುನ ಚೆನ್ನಾಗೆ ಬದಲಾಯಿಸಿದಳತ್ಗೆ. ಅವಳನ್ನ ಬಿಡಲ್ಲ ಪಾರ್ವತಿ, ಬಿಡಲ್ಲ. ಅವಳು ಮೂತಿ ಸುಡ್ಲೇಬೇಕು. ರೊಟ್ಟಿ ಕೈ ಕೊಡೆ. ಅಯ್ಯೋ, ನಾನು ಹೇಳ್ದೆ ಅಲ್ವಾ ಅವಳಿಗೇನೇ ಮಾಡಕ್ ಹೋದ್ರು ಅದ್ ನಮಗ್ ರಿವರ್ಸ್ ಆಗತ್ತೆ ಅಂತ ಕೇಳಿದ್ರ? ರೊಟ್ಟಿ ಕೈ ಹೇಗ್ ಕೊಡ್ಬೇಕು ಅನ್ನೋದು ಗೊತ್ತಿಲ್ವಾ ನಿಂಗೆ? ನನ್ ಕೈ ಅನ್ಕೊಂಡಿದ್ಯಾ, ಕಬ್ಣ ಅನ್ಕೊಂಡಿದ್ಯಾ? ಅಮ್ಮ, ಬೆಂಕಿಯಿಂದ ಬರ್ಬೇಕಾದ ಹೊಗೆ ನಿನ್ ಕೈಯಿಂದ ಬರ್ತದಿಲ್ಲ, ಯಾಕೆ? ಕೈ ಸುಟ್ಟೋಯ್ತು ಮಾವ. ಬೆಂಕಿ ಅಲ್ಲಿದೆ, ಕೈ ಇಲ್ಲಿದೆ, ಹೆಂಗ್ ಸುಡ್ತಮ್ಮ? ಸ್ಟವ್ ಮೇಲೆ ಇದ್ ಮಗ್ಚೋ ಕೈ ಮೇಲ್ ಬಿತ್ತು. ಮಗ್ಚೋ ಕೈಗೆ ಕಾವಲಿ ಮೇಲಲ್ವಾ ಕೆಲ್ಸ? ನನ್ ಹೆಂಡತಿ ಕೈ ಮೇಲೆ ಏನ್ ಕೆಲ್ಸ? ಕೈ ಸುಡ್ತು ಅಂತ ಅವಳು ಅಳ್ತಿದ್ರೆ ಮಧ್ಯದಲ್ಲಿ ನಿಂದೇನೋ? ಅಯ್ಯೋ ಅತ್ತೆಮ್ಮ, ಅದ್ ಹೆಂಗ್ ಸುಡ್ತು, ಯಾಕೆ ಸುಡ್ತು ನನಗ್ ಗೊತ್ತಾಗ್ಬೇಕಲ್ವಾ? ಅಯ್ಯೋ ಅಯ್ಯೋ ಅಮ್ಮ, ಹೀಗಾಯ್ತು ಅದು. ಈಗ ಅರ್ಥ ಆಯ್ತಾ ಹೇಗ್ ಸುಡ್ತು ಅಂತ? ಮೊದ್ಲೇ ಅದು ಸ್ಟವ್ ಮೇಲೆ ಕಾದಿತ್ತು. ಬೆಂಕಿಲದ್ ಯಾಕೆ ಕಾಯ್ತು ಅದನ್ನ ಹೇಳು. ಅಲ್ಲ, ದೋಸೆ ಮಾಡೋ ಕೆಲಸ ಬೆಳಿಗ್ಗೆನೆ ಅಲ್ವಾ, ಈಗ ಯಾಕೆ? ನನ್ಗ್ಯಾಕೋ ಅನುಮಾನ ಬರ್ತಾ ಇದೆ. ಹೌದು, ಎಲ್ರು ಅಲ್ಲಿದ್ರೆ ನೀವು ದುಷ್ಟತ್ರಯರು ಮಾತ್ರ ಇಲ್ಲಿ ಹಾಕಿದ್ದೀರಾ? ನನಗ್ ಗೊತ್ತಾಗ್ಬೇಕು ಅಮ್ಮ. ಅಬ್ಬಬ್ಬಬ್ಬ, ಪ್ರಶ್ನೆ ಕೇಳಿ ಅವಳು ಪ್ರಾಣ ತೆಗಿತೀಯೋ ಏನೋ. ಅಮ್ಮ, ಕೈ ಸುಟ್ಟೋಯ್ತು ಅಂತ ನಾನು ಹೇಳ್ತಾ ಇದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗೋದು ಬಿಟ್ಟು ಪ್ರಶ್ನೆಗಳನ್ನ ಕೇಳ್ತಿದ್ದೀರ. ಪ್ರಶ್ನೆಗಳನ್ನ ಎಲ್ಲಿ? ನಿನ್ ಕೈನ ತೋರ್ಸು. ನನ್ ಕೈಗಿಂತ ನಿನ್ ಕೈಯೇ ಜಾಸ್ತಿ ಸುಟ್ಟಿರೋ. ಅಬ್ಬಬ್ಬಬ್ಬ, ಆ ಬರೇ ಭೂಮಿ ಮಧ್ಯರೇಖೆ ಹಾಗೆ ಎಷ್ಟು ಸ್ಟ್ರೈಟ್ ಆಗಿದೆ ನೋಡು ಅಮ್ಮ. ವೆಂಕಟ್ರಾವ್, ಏನದು? ಅತ್ತೆಮ್ಮ, ಏನಾಯ್ತು ಹೇಗಾಯ್ತು ಅಂತ ತಿಳ್ಕೊಬೇಕಲ್ವಾ? ಅದೆಲ್ಲ ಆಮೇಲೆ, ಮೊದ್ಲು ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಓ ಸರಿ ಅತ್ತೆಮ್ಮ, ನೀವೇ ಪದ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಅದೇನ್ರಿ, ಆಚಿನಿಗ್ ಜ್ವರ ಬಂದ್ರೆ ಮಾತ್ರ ಮದ್ವೆ ಆಗೋ ಹುಡುಗ ಕರ್ಕೊಂಡು ಹೋಗ್ಬೇಕು ಅಂತಂದ್ರಿ, ಆದ್ರೆ ಈಗ ನನ್ ಕೈ ಸುಟ್ಟಿದೆ, ನಮ್ಮಮ್ಮ ಕರ್ಕೊಂಡು ಹೋಗ್ಬೇಕಾ? ಇದು ಕೊಡಲ್ಲ ಅಜ್ಜಿಕ್ಕೆ. ಬಾ ನಡಿ ಹೋಗೋಣ.
ರಾಮ ರಾಮ. ಇಷ್ಟು ದಿವಸ ನನ್ ಸೊಸೆ ಬಗ್ಗೆ ಹೇಳ್ತಾ ಇದ್ರೆ ನೀವು ನಂಬ್ತಾ ಇರ್ಲಿಲ್ಲ ಅಲ್ವಾ? ಈಗ್ಲಾದ್ರೂ ನಂಬಿಕೆ ಬಂತಾ? ಅಮ್ಮ, ಬಂದಾಗಿಂದ ರಾಜಲಕ್ಷ್ಮಿನ ನಿಲ್ಸ್ಕೊಂಡೇ ಮಾತಾಡಿಸ್ತಾ ಇದ್ದೀರಾ. ನನ್ನ ರೂಮಲ್ಲಿ ಹೋಗಿ ಕೂತ್ಕೊಳ್ಳಿ, ಸ್ವಲ್ಪ ರೆಸ್ಟ್ ಸಿಗುತ್ತೆ. ಹೋಗಮ್ಮ, ರೂಮಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ತಗೋ. ನೋಡಿದ್ರ ನಮ್ ದೃಷ್ಟಿ ತಗಲುತ್ತೆ ಅಂತ ತಾಯಿ ಮಗ ಇಬ್ರು ಹುಡುಗಿನ ಒಳಗ್ ಕರ್ಕೊಂಡೋಗಕ್ ನೋಡ್ತಾ ಇದ್ದಾರೆ. ಹಾಗ ಅನ್ಕೊಂಡಿದ್ದಿದ್ರೆ ಕರ್ಕೊಂಡೇ ಬರ್ತಾ ಇರ್ಲಿಲ್ಲ ಅಣ್ಣ. ಮದ್ವೆ ದಿನನೇ ತೋರಿಸ್ತಾ ಇದ್ವಿ. ಏನೋ ತಮಾಷೆಗೆ ಹಾಗಂದೆ ಬಿಡಮ್ಮ. ಹೋಗಮ್ಮ, ಹೋಗಿ ರೆಸ್ಟ್ ತಗೋ. ಪರವಾಗಿಲ್ಲ. ಯಾಕಮ್ಮ ಮುಜುಗರ ಪಡ್ತಾ ಇದ್ಯಾ? ನಮ್ಮನೇನೆ, ಹೋಗು. ಬಾ ರಾಜಲಕ್ಷ್ಮಿ, ನಿನ್ ಜೊತೆಗೆ ನಾನಿದ್ದೀನಲ್ವಾ? ಹೋಗಮ್ಮ. ಆಂಟಿ ಅಷ್ಟೆಲ್ಲ ಹೇಳ್ತಿದಾರಲ್ವಾ, ಬಾ ರಾಜಲಕ್ಷ್ಮಿ. ನೀನ್ ಏನಕ್ಕೆ ಛಾಯಾ? ಇಲ್ಲಿ ಇವ್ರ ಜೊತೆ ಮಾತಾಡ್ತಾ ಇರು. ಒಂಟಿಯಾಗಿ ಸಿಗ್ತಾಳೆ, ಸ್ವಲ್ಪ ಹೊತ್ತು ಫ್ಯೂಚರ್ ವೈಫ್ ಜೊತೆ ರೊಮ್ಯಾನ್ಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ನಮ್ಮಮ್ಮ ಕೂಡ ನನ್ನ ಗಡ್ಡ ಬರ್ತಾ ಇದ್ದಾರೆ. ಕರ್ಕೊಂಡು ಹೋಗಮ್ಮ. ಬಾರೆ. ಅದ್ಕೆ ಇವಾಗ ನಿಮ್ಗೆಲ್ಲ ಸಂತೋಷ ಆಯ್ತಲ್ವಾ? ತುಂಬಾನೇ ಸಂತೋಷ ಆಯ್ತು ಅದಕ್ಕೆ. ಆ ಹುಡುಗಿದು ಓದ್ ಮುಗಿಸಿ ಬೇಗ ಮದ್ವೆ ಮಾಡಿ. ಓದೊಂದ್ ಅಡ್ಡ ಬಂದಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಅವಳು ನಮ್ಮನೆ ಸೊಸೆ ಆಗ್ತಾ ಇದ್ಲು. ಏನೋ ಅವಳ ಆಸೆಗೆ ಅಡ್ಡಿ ಬರಬಾರ್ದು ಅಂತ ಸುಮ್ನೆ ಆದ್ವಿ. ಇದೆ ನನ್ನ ರೂಮ್. ಮದುವೆ ಆದ್ಮೇಲೆ ನಮ್ಮ ರೂಮ್. ನೀನು ನನ್ನ ಹೆಂಡತಿಯಾಗಿ ಬಂದ್ಮೇಲೆ ಈ ಮಂಚ, ಈ ಸೆಟಪ್ ಎಲ್ಲ ಚೇಂಜ್ ಆಗುತ್ತೆ. ಹೊಸ ಮನೆಗೆ ಬಂದ ಹಾಗಲ್ಲ, ಹೊಸ ಲೋಕಕ್ಕೆ ಬಂದ ಹಾಗಿರುತ್ತೆ. ಈ ಮನೇಲಿ ಈ ರೂಮ್ ಅಂದ್ರೆ ತುಂಬಾನೇ ಸ್ಪೆಷಲ್. ನಾನು ಆಸೆ ಪಡೋ ಥರನೇ ಕಟ್ಸಿದ್ದಾರೆ. ಮನೆಯವರು ಅಲ್ಲಿ ಇಲ್ಲಿ ತಿರುಗ್ತಾ ಇದ್ರೆ ಪ್ರಾಬ್ಲಮ್ ಆಗ್ಬಾರ್ದಲ್ವಾ? ಅದಕ್ಕೆ ಈ ರೂಮ್ ಕಡೆ ಯಾರು ಬರ್ದೇ ಇರೋ ಹಾಗೆ ಕಟ್ಸಿದ್ದು. ಅಂದ್ರೆ ಮದುವೆ ಆದ್ಮೇಲೆ ಇದು ನಮ್ಮ ಏಕಾಂತ ಕೋಣೆ. ನಿನಗೆ ಇಷ್ಟ ಆಯ್ತಾ? ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ. ಹೌದಾ? ಹಾಗಾದ್ರೆ ಮಲ್ಕೋ. ನಾನು ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ. ನಾವು ಮಾತಾಡೋದು ಹೀಗಿಂದನೇ ಅಭ್ಯಾಸ ಆಗ್ಬೇಕಲ್ವಾ? ನನ್ನ ಮನ್ಸಲ್ಲಿ ಏನಿದೆ ಅಂತಾನೂ ತಿಳ್ಕೊಳ್ದೆ ಯಾಕೆ ಹೀಗಾಡ್ತಾನೆ ಇವನು? ಅನ್ಯ ಇವಾಗ ಕಾಲೇಜ್ಗೂ ಹೋಗ್ಲಿಲ್ಲ. ನಾನು ಕಾಲೇಜಿಗೆ ಹೋಗಿದ್ದಿದ್ರೆ ಇಲ್ಲಿ ಬರೋ ಟೆನ್ಷನೇ ಇರ್ತಿರ್ಲಿಲ್ಲ. ಅಯ್ಯೋ, ಪ್ರಶಾಂತ್, ಪ್ರಶಾಂತ್, ಪ್ರಶಾಂತ್ ಬಾಯಿಲಿ. ಎಕ್ಸ್ಕ್ಯೂಸ್ ಮೀ, ಏನು ಅಂತ ಕೇಳ್ಕೊಂಡು ಬರ್ತೀನಿ. ಇವ್ನು ನನಗೆ ಎಲ್ಲಿ ತಗ್ಲಾಕೊಂಡೆ? ರಾಜಿ, ಕೂಲ್ ಆಗಿರೆ. ಏನಮ್ಮ, ಅವನು ಬಂದ? ಇನ್ನೂ ಬಂದಿಲ್ಲ ಕಣೋ. ಇನ್ನೇನ್ ಬಂದ್ಬಿಡ್ತಾನೆ. ಸಂಬಂಧಿಕರೆಲ್ಲ ಬಂದಿದಾರಲ್ಲ,
ನಿಮ್ಮಪ್ಪ ಸ್ವೀಟ್ ತರೋದ್ ಮರ್ತ್ಬಿಟ್ಟಿದ್ದಾರೆ. ಹೋಗ್ ತಗೊಂಡ್ ಬಾ ಹೋಗು. ಅವನ್ ಬಂದ್ರೆ ನಾನು ಹೇಳಿರೋ ವಿಷಯ ಸುಳ್ಳ ನಿಜಾನ ಅಂತ ಗೊತ್ತಾಗುತ್ತೆ ಅನ್ಕೊಂಡ್ರೆ ನನ್ನೇ ಹೊರಗೆ ಹೋಗು ಅಂತಿದ್ಯಲ್ಲ. ಅವನ್ ಬಂದಾಗ ನೀನ್ ಹೇಳ್ದಾಗೆ ಅವನ್ಗೂ ಈ ಹುಡ್ಗಿ ಮಧ್ಯೆ ಏನಾದ್ರೂ ಇದ್ರೆ ನಾನ್ ತಿಳ್ಕೊತೀನಲ್ಲ. ನೀನಿದ್ರು ಒಂದೇ ನಾನಿದ್ರು ಒಂದೇ. ನೀನ್ ಹೋಗ್ಬಿಟ್ ಬಾ. ಅಮ್ಮ, ಅವನು ಅವಳನ್ನ ಟ್ರ್ಯಾಪ್ ಮಾಡ್ತಿರೋದು ನನಗೆ ಗೊತ್ತಮ್ಮ. ಅದೆಷ್ಟು ನಿಜ ಅಂತ ಇವತ್ ಗೊತ್ತಾಗುತ್ತಲ್ಲ. ನೀನ್ ಹೋಗ್ಬಿಟ್ ಬಾರೋ, ಊಟಕ್ಕೆ ಲೇಟ್ ಆಗುತ್ತೆ. ಹೋಗೋ ಹೋಗು. ಅಣ್ಣ, ನೀವು ಮಾತಾಡ್ತಾ ಇರಿ, ನಾನು ಈಗಲೇ ಬರ್ತೀನಿ. ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ಏನಮ್ಮ ನಮ್ ಕಡೆಯವ್ರು ಏನಾದ್ರೂ ಬೇಜಾರ್ ಮಾಡಿದ್ರಾ? ಅವರೆಲ್ಲ ನಿನ್ನನ್ನ ತುಂಬಾ ಹೊಗಳ್ತಾ ಇದ್ದಾರೆ. ಮನೆಗ್ ಹೋಗಿ ನಿಮ್ಮ ಅಜ್ಜಿ ಹತ್ರ ದೃಷ್ಟಿ ತೆಗೆಸ್ಕೋ. ನನ್ ಮುದ್ದು ಸೊಸೆಗೆ ದೃಷ್ಟಿ ಆಗಿರೋ ತರ ಇದೆ. ಕೂತ್ಕೊಮ್ಮ, ಕೂತ್ಕೊಳ್ಳಿ, ಬರ್ತೀನಿ. ಇದೇನೇ ಇವರು ನನ್ನ ಇಷ್ಟದ ಬಗ್ಗೆ ಸ್ವಲ್ಪನೂ ಯೋಚಿಸ್ದೆ ಅವ್ರಿಗೆ ಇಷ್ಟ ಬಂದಿದ್ ಪ್ರಕಾರ ಮಾತಾಡ್ಕೋತಿದ್ದಾರೆ. ನಿನ್ನ ಇಷ್ಟ ನಿನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅವ್ರ ಹತ್ರ ನೀನ್ ಹೇಳೋದು ಇಲ್ಲ. ಬಿಡು, ಹೇಗೋ ಇಲ್ಲಿಗ್ ಬಂದಿದೀವಲ್ವಾ, ಸ್ವಲ್ಪ ಹೊತ್ತಿಲ್ಲ ಆರಾಮಾಗಿರು, ಆಮೇಲೆ ಹೋದ್ರಾಯ್ತು. ಇದ್ಯಾ? ಕಾಣಿಸ್ತಾನೆ ಇಲ್ಲ. ಮನೇಲಿರೋದ್ ಬಿಟ್ಟು ಎಲ್ಲೋ ಯಾಕಿರೋದು? ಇಲ್ಲೇ ಇರೋ ಅಂದ್ರೆ ಕೇಳ್ಬೇಕಲ್ಲ. ಅಮ್ಮ ಬೈಲಿ, ಎಲ್ಲಿ ಆ ಹುಡುಗಿ? ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಅವನಿಗೆ ಇಷ್ಟ ಬಂದಾಗ ಮಾತಾಡಿದ್ನಲ್ಲ, ಆ ಹುಡುಗಿ ಹತ್ರ ನಿನ್ ಕಣ್ಮುಂದೆನೆ ನಿಜ ಏನು ಅಂತ ಪ್ರೂವ್ ಮಾಡ್ತೀನಿ. ಎಲ್ರೂ ಮುಂದೆ ಗಲಾಟೆ ಯಾಕೆ ಶೌರ್ಯ? ಆ ಹುಡುಗಿ ರೂಮಲ್ಲಿ ಇದ್ದಾಳೆ, ಹೋಗ್ ನೋಡು. ಹಾಗಾದ್ರೆ ನಾನೇ ಹೋಗಿ ನೋಡ್ತೀನಿ. ಒಂದ್ ನಿಮಿಷ ಬರ್ತೀನಿ ಛಾಯಾ. ಈ ಹುಡುಗಿನ ನಾನು ಟ್ರ್ಯಾಪ್ ಮಾಡ್ತಿದ್ದೀನಿ ಅಂತ ಅವನು ಗಲಾಟೆ ಮಾಡಿದ್ದು. ಇವಳಿಗೂ ನನಗೂ ಯಾವ ಸಂಬಂಧ ಇಲ್ದಿದ್ರು ಅವತ್ತವನು ಜಗಳ ಮಾಡಿದ್ದು ಈ ಹುಡುಗಿಗೋಸ್ಕರನ. ಆ ಹುಡುಗಿನ ನೋಡ್ದ್ಯಾ? ನನ್ನ ಇಷ್ಟಪಡ್ತಿರೋ ಹುಡುಗಿ ಮತ್ತೆ ಈ ಹುಡುಗಿ ಬೇರೆ ಬೇರೆ. ಅವನು ಏನೇನೋ ಊಹಿಸ್ಕೊಂಡು ಇಷ್ಟ ಬಂದಾಗ ಮಾತಾಡ್ದ. ನಿನ್ ಕಾಲೇಜಲ್ಲೇ ಓದ್ತಾ ಇದ್ದಾಳೆ ಅಂದ? ಹೌದು, ನಮ್ಮ ಕಾಲೇಜಲ್ಲೇ ಓದ್ತಾಳೆ, ನಂಗೆ ಕೂಡ ಗೊತ್ತು. ಅಷ್ಟು ಬಿಟ್ಟು ಅವನು ಅನ್ಕೊಂಡ ಹಾಗೆ ಆ ಹುಡುಗಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅರೆ, ಒಂದೇ ಕಾಲೇಜ್ ಅಂದ್ ಮಾತ್ರಕ್ಕೆ ನಾನು ಅವನು ಮದುವೆ ಆಗೋಳನ್ನ ಟ್ರ್ಯಾಪ್ ಮಾಡ್ತೀನಿ ಅಂತ ಹೇಗೆ ಅನ್ಕೊಂಡ ಅವನು? ಎಲ್ಲಿ ಅವನು? ಈ ಹುಡುಗಿ ಅಲ್ಲ ಅಲ್ವಾ? ಆ ಹುಡುಗಿ ಅಲ್ಲ. ಸರಿ, ಇನ್ ಗಲಾಟೆ ಯಾಕೆ? ನಾನು ಅವನ್ಗೆ ಹೇಳ್ತೀನಿ ಬಿಡು. ಎಲ್ರೂ ಮುಂದೆ ಗಲಾಟೆ ಮಾಡ್ಬೇಡ. ಗಲಾಟೆ ಮಾಡಿದ್ದ ಅವನು, ನಾನಲ್ಲ. ಹೇಳವನಿಗೆ ಅವನು ಮದುವೆ ಆಗೋ ಹುಡುಗಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ. ಇನ್ನೊಂದ್ಸಲ ಅವನು ನನ್ನ ಬಗ್ಗೆ ಇಲ್ದೇ ಇರೋದ್ನೆಲ್ಲ ಮಾತಾಡಿ ನನ್ನ ಬಗ್ಗೆ ಕೆಡ್ದಾಗ ಹೇಳಿದ್ರೆ
ನಾನು ಸುಮ್ಮನಿರಲ್ಲ. ಕೈಕಾಲು ಮುರಿದಾಕಿ ಮನೆ ಕಳಿಸ್ತೀನಿ. ನಾನು ಬಂದಿದ್ದು ಅವನ ಅನುಮಾನನ ಕ್ಲಿಯರ್ ಮಾಡಕ್ಕೆ. ಬಂದ್ ಕೆಲ್ಸ ಆಯ್ತು, ನಾನು ಬರ್ತೀನಿ. ಏ ಶೌರ್ಯ, ಶೌರ್ಯ, ಛಾಯಾ, ಇನ್ನ ನಿಂದ ಇಲ್ಲಿರಕ್ಕಾಗಲ್ಲ. ನಡಿ, ನಾವು ಹೋಗೋಣ. ಬಾರೆ. ಹೋಗಕ್ ಬಿಡ್ತಾರಾ? ಇಲ್ಲಿರೋದಕ್ಕೆ ನನಗೆ ತುಂಬಾ ಹಿಂಸೆ ಆಗ್ತಿದೆ ಕಣೆ. ಏನೋ ಒಂದ್ ಹೇಳಿ ಹೊರಟೋಗೋಣ ಕಣೆ. ಬಾ. ಸರಿ ಬಾ. ಏನಮ್ಮ ಯಾಕೆ ಬಂದ್ಬಿಟ್ಟೆ? ಅಲ್ಲೇ ಇರ್ಬೇಕಲ್ವಾ? ನಾನೇ ಬಂದ್ ಕೂಗ್ತಾ ಇದ್ದೆ. ನಾವಿನ್ನು ಹೊರಡ್ತೀವಿ. ಇಷ್ಟ್ ಬೇಗನಾ? ಏನಮ್ಮ, ಎಲ್ರ ಜೊತೆ ಕೂತ್ಕೊಂಡು ಊಟ ಮಾಡ್ಬೋದಲ್ಲ? ಇಲ್ಲ, ನಾವು ಹೋಗ್ಬೇಕು. ಊಟ ಆಗಿದ ತಕ್ಷಣ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಪರವಾಗಿಲ್ಲ, ನಾವು ಆಟೋಲ್ ಹೋಗ್ತೀವಿ. ಇಷ್ಟು ದೂರ ಬಂದು ಊಟ ಮಾಡದೆ ಹಾಗೆ ಹೋಗ್ತೀರಾ? ಹಸುವಾಗ್ತಿಲ್ಲ. ಹಸುವಿಲ್ಲ ಅಂದ್ರೆ ಹೇಗಮ್ಮ? ಅಂದ್ರೆ ಮದ್ವೆ ಆಗದೆ ಊಟ ಮಾಡ್ಬಾರ್ದಂತಾರಲ್ಲ, ಅದೇ ರಾಜಲಕ್ಷ್ಮಿ ಹೇಳಿದ್ದು. ಓ ಅದಕ್ಕ. ನೋಡಿದ್ರಾರಿ, ಈ ಸಂಬಂಧ ಎಲ್ಲಿ ಮುರಿದೋಗುತ್ತೋ ಅಂತ ನನ್ ಸೊಸೆ ಎಷ್ಟು ಯೋಚನೆ ಮಾಡ್ತಾ ಇದ್ದಾಳೆ. ಇಷ್ಟು ದೂರ ಬಂದು ಊಟ ಮಾಡದೆ ಹೋಗ್ತಾ ಇರೋದಕ್ಕೆ ತುಂಬಾ ಬೇಜಾರಾಗ್ತಿದ್ಯಮ್ಮ. ಏನದ್ಕೆ? ನಿಮ್ ಸೊಸೆಗೆ ನಮ್ಮಿಂದ ತೊಂದರೆ ಆಯ್ತಾ? ಹಾಗೆಲ್ಲ ಏನೂ ಇಲ್ಲ ಬಿಡಿ. ಆ ಉದ್ದೇಶ ಇದ್ದಿದ್ರೆ ಇಷ್ಟು ದೂರ ಬರ್ತಾ ಇದ್ಲಾ? ನೀವೇನು ಅನ್ಕೋಬೇಡಿ, ನಾವ್ ಹೋಗ್ಬೇಕು. ಸರಿನಮ್ಮ. ಪ್ರಮೀಳಾ, ಅಷ್ಟೆಲ್ಲ ಹೇಳ್ತಿದ್ದಾಳಲ್ವಾ, ತೊಂದರೆ ಕೊಡೋದು ಯಾಕೆ? ಹೋಗ್ಲಿ ಬಿಡು. ಬಿಟ್ಬಿಟ್ ಬರೋಣ ಅಂದ್ರೆ ಪ್ರಶಾಂತ್ ಕೂಡ ಇವಾಗ ಹೊರಗಡೆ ಹೋಗಿದ್ದಾನೆ. ಅದು ಪರವಾಗಿಲ್ಲ. ಛಾಯಾ ಇದ್ದಾಳಲ್ಲ, ನಾವು ಹೋಗ್ತೀವಿ. ಸರಿ, ಒಂದ್ ನಿಮಿಷ ಇರಿ. ಇದು ನನ್ ಮೇಲೆ ತುಂಬಾ ಅಭಿಮಾನ ತೋರ್ಸೋ ನಿಮ್ ಅಜ್ಜಿಗೋಸ್ಕರ ತಗೊಂಡ್ ಬಂದಿದ್ದೀನಿ. ನಿಮ್ ಅಜ್ಜಿಗ್ ಕೊಟ್ಬಿಡು. ಸರಿ, ಕೊಡ್ತೀನಿ ಬಿಡಿ. ಒಳ್ಳೇದಾಗ್ಲಿ. ಹೋಗಿ ಬರ್ತೀನಿ. ಆಯ್ತಮ್ಮ. ಬರ್ತೀವಿ ಆಂಟಿ. ಆಯ್ತು, ಹೋಗಿದ್ದು ಆಯ್ತು. ಹೋಗ್ಬಿಟ್ನಾ? ಅವನ್ ಬಂದು ಆ ಹುಡ್ಗಿನ ಕೂಡ ನೋಡ್ದ. ನೀನ್ ಅನ್ಕೊಂಡಾಗೆ ಆ ಹುಡ್ಗಿಗೂ ಅವನ್ಗೂ ಯಾವ ಸಂಬಂಧನೂ ಇಲ್ಲ. ಅವನು ಹೇಳ್ದ, ನೀವು ನಂಬಿಟ್ರಿ ಅಷ್ಟೇನಾ? ನಿಮಗ್ ಗೊತ್ತಿಲ್ಲಮ್ಮ. ಏಯ್, ಆ ಹುಡ್ಗಿನ ನೋಡಿ ಕ್ಲಿಯರ್ ಆಗಿ ಹೇಳ್ದ ಕಣೋ. ಇನ್ನೂ ಅವನ್ ಮೇಲೆ ಅನುಮಾನ ಪಟ್ರೆ ಹೇಗೆ? ಅವನ್ ರಾಜಲಕ್ಷ್ಮಿನ್ ನೋಡಿದ್ನಾ? ನೋಡ್ದ. ಅವನ್ಗವಳು ಗೊತ್ತಂತೆ, ಅವನ್ ಕಾಲೇಜಲ್ಲೇ ಓದ್ತಾ ಇದ್ದಾಳಂತೆ. ಆದ್ರೆ ಆ ಹುಡುಗಿ ಜೊತೆ ಯಾವತ್ತೂ ನಾನು ಆ ರೀತಿ ನಡ್ಕೊಂಡಿಲ್ಲ. ನನ್ ಮೇಲೆ ಅನುಮಾನ ಪಟ್ಟು ಅವಮಾನ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಹೋದ. ರಾಜಲಕ್ಷ್ಮಿ ಅವನನ್ನು ನೋಡಿದ್ಲಾ? ರೂಮ್ಗೆ ಹೋಗಿದ್ದ. ಹೋದ್ಮೇಲೆ ಅವಳನ್ನ ನೋಡಿದ್ಮೇಲೆ ಅವಳು ನೋಡ್ದೆ ಇರ್ತಾಳ? ಏನು ಮಾತಾಡ್ಲಿಲ್ಲ ಅಂದ್ರೆ ನೀನ್ ಅನುಮಾನ ಪಟ್ಟಾಗೆ ಏನು ಇಲ್ಲ ಅಂತ ಅಲ್ವಾ? ನೀನ್ ಸುಮ್ನೆ ಅವನ್ ಜೊತೆ ಗಲಾಟೆ ಮಾಡ್ದೆ ಸುಮ್ನೆ ಇರೋ. ಅವ್ನ್ ಪ್ರೀತಿ ಮಾಡ್ತಿರೋ ಹುಡುಗಿನೇ ಬೇರೆ, ನೀನ್ ಮದ್ವೆ ಆಗ್ತಿರೋ ಹುಡುಗಿನೇ ಬೇರೆ. ಅರ್ಥ ಆಯ್ತಾ? ಅಣ್ಣ, ಅದ್ಕೆ ನಡೀರಿ, ಎಲ್ಲ ಊಟ ಮಾಡೋರಂತೆ. ನಡೀರಿ ನಡೀರಿ. ಬನ್ನಿ, ಬನ್ನಿ ಬನ್ನಿ, ಎಲ್ಲ ಬನ್ನಿ. ಬನ್ನಿ ಬನ್ನಿ. ಇಲ್ಲೇನ್ ನಡೀತಾ ಇದೆ? ಅವನು ರಾಜಲಕ್ಷ್ಮಿ ನೋಡಿದ್ರೆ ಸೈಲೆಂಟ್ ಆಗಿರ್ಬೋದು, ಆದ್ರೆ ರಾಜಲಕ್ಷ್ಮಿ ಅವನು ನೋಡಿದ್ರೆ ಸುಮ್ಮನಿರಲ್ವಲ್ಲ. ಏನೂ ಅರ್ಥ ಆಗ್ತಾ ಇಲ್ವೇ? ಇರೇ
ಪದ್ಮ, ಪೊರೆ ಕಳ್ಚೋ ಹಾವಿನ ಹಾಗೆ ನಿನ್ ಕೈ ಚರ್ಮ ಬಿಡ್ತಾ ಇದೆ. ಹೊಸ ಚರ್ಮದ ಜೊತೆಗೆ ಆ ಕೈ ಮೇಲಿರೋ ಗೆರೆನೂ ಬದಲಾಗಿ ನಮಗೂ ಅದೃಷ್ಟ ಬರ್ಲಿ ಅಂತ ಬೇಡ್ಕೊಳ್ಳೆ. ಚರ್ಮ ಸುಲ್ಕೊಂಡಿದೆ ಅಂತ ನಾನು ಸಂಕಟ ಪಡ್ತಿದ್ರೆ ನಿಮಗ್ ತಮಾಷೆ ಅನಿಸ್ತಿದ್ಯಾ? ಎಂತ ಮಾತಂದೆ ಪದ್ಮ, ಈ ಒಂದು ಮಾತು ಸಾಕು ಮನ್ಸಿಗಾಗಿರೋ ನೋವಿಗೆ ಗ್ಲಾಸ್ ಖಾಲಿ ಆಗೋದಕ್ಕೆ. ಛೇ,